ತಮಿಳುನಾಡಿಗೆ ನೀರು ಹರಿಸ್ತಾ ಇರೋದಕ್ಕೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅನ್ನದಾತರಿಗೆ ಇವತ್ತು ಉಳುಮೆ ಮಾಡಲಿಕ್ಕೆ ಬಿತ್ತನೆ ಬೀಜ ಬಿತ್ತಲಿಕ್ಕೆ ನೀರಿಲ್ಲ. ನೀವು ತಮಿಳುನಾಡಿಗೆ ಕೊಡ್ತಾ ಇದ್ದೀರಾ ಅಂದ್ರೆ ಯಾವ ಸೀಮೆ ಸರ್ಕಾರ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಜೊತೆಗೆ ತಮಿಳುನಾಡಿನ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜುಲೈ 31ನೇ ತಾರೀಕು ಬಿಜೆಪಿಯಿಂದ KRS ಡ್ಯಾಮ್ಗೆ ಮುತ್ತಿಗೆ ಹಾಕುವ ಒಂದು ನಿರ್ಧಾರಕ್ಕೂ ಬಂದಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ರಾಜ್ಯ ವಕ್ತಾರ ಅಶ್ವಥ್ ನಾರಾಯಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು DKC CM ಆದ್ಮೇಲೆ ಬಹಳಷ್ಟು ನಿರೀಕ್ಷೆಯನ್ನ ಮಾಡಿದ್ವಿ, ಮಳೆ ಕೈಕೊಟ್ಟ ಬಗ್ಗೆ ವರದಿ ಇದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳದೆ ರೈತರಿಗೆ ಈ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದೆ. ಜುಲೈ 31ನೇ ತಾರೀಕು ಬಿಜೆಪಿಯಿಂದ KRSಗೆ ಮುತ್ತಿಗೆ ಹಾಕಿ ಹೋರಾಟವನ್ನ ಮಾಡ್ತೀವಿ. ಇದು ವಿಪಕ್ಷ ನಾಯಕ R ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಲ್ಲರೂ ಕೂಡ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಎಚ್ಚೆತ್ತುಕೊಂಡಿಲ್ಲ. ಮಳೆ ಬರದೇ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರದ ಒಂದು ಉರುಳು ಸೇವೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರಿಗೆ ಕನ್ನಡ ಪರ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಯವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಮಂಡ್ಯದಲ್ಲಿ ಬಿಜೆಪಿ ರಾಜ್ಯ ವಕ್ತಾರ ಅಶ್ವಥ್ ನಾರಾಯಣ ಅವರು ಈಗ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ, KRSಗೆ ನಾವು ಮುತ್ತಿಗೆಯನ್ನು ಹಾಕ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಾವು ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ನಾವು ಬಿಡೋದೇ ಇಲ್ಲ, ರಕ್ತ ಬೇಕಾದರೂ ಕೊಡ್ತೀವಿ ಆದರೆ ನೀರು ಬಿಡಲ್ಲ. ನೋಡಿ, ರೈತರು ಪಾಪ ಮಂಡ್ಯ ಭಾಗದ ರೈತರು ಇಡೀ ನಾಡಿಗೆ ಸಿಹಿ ಕೊಡುವಂಥವ್ರು, ಅವರು ಕಬ್ಬನ್ನು ಬೆಳೆದು ಇಡೀ ನಾಡಿಗೆ ಸಿಹಿಯನ್ನು ಕೊಡುವಂಥವ್ರು. ಅಂತಹ ರೈತರ ಬದುಕಿಗೆ ಇವಾಗ ಸರ್ಕಾರ ಬರೆ ಹಾಕಲಿಕ್ಕೆ ಮುಂದಾಗ್ತಾ ಇದೆ. ರೈತರ ಬದುಕಿಗೆ ಸರ್ಕಾರ ಈಗ ಎಲ್ಲೋ ಒಂದು ಕಡೆ ಈಗ ಘಾಸಿ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಕಬ್ಬು, ರಾಗಿ, ವಿವಿಧ ಬೆಳೆಗಳನ್ನು ಬೆಳೆಯೋಕ್ಕೆ ಬಹಳ ಮುಖ್ಯವಾಗಿ ನೀರು ಬೇಕೇ ಬೇಕಲ್ವಾ. ಬರೀ ಕಬ್ಬು ರಾಗಿ ಅಂತಲ್ಲ, ಎಲ್ಲ ಬೆಳೆಗಳನ್ನು ಬೆಳೀಲಿಕ್ಕೂ ಮಳೆಯನ್ನೇ ನಂಬ್ಕೊಂಡಿರ್ತಾರೆ ಪಾಪ ರೈತರು. ಸರಿಯಾದ ಸಮಯಕ್ಕೆ ಮಳೆ ಬರಲ್ಲ, ಬಿತ್ತನೆ ಬೀಜ ಬಿತ್ತಕ್ಕಾಗಲ್ಲ. ರೈತರು ಅಷ್ಟೇ ಅಲ್ಲ, ವಿವಿಧ ವರ್ಗದ ಜನ ಕೂಡ ಮುಂದೆ ಹೊಟ್ಟೆಗೆ ಹಿಟ್ಟಿಲ್ದೇ ಸಾಯಬೇಕಾಗ್ತದೆ ಅಂಥ ಪರಿಸ್ಥಿತಿ. ಯಾಕಂದರೆ ರೈತ ಅನ್ನದಾತ ತಮ್ಮ ಹೊಲದಲ್ಲಿ ಬೆಳೆದ್ರೆ ಅಲ್ವಾ ಬೇರೆ ಬೇರೆ ಜನ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ರೈತನ ಜೊತೆಗೆ ಬೇರೆ ಬೇರೆ ವಿವಿಧ ವರ್ಗದ ಜನ ಕೂಡ ಹಸಿವಿನಿಂದ ಸಾಯಬೇಕಾಗ್ತದೆ ಇದೇ ಥರ ಆದರೆ. ನೋಡಿ, ದಕ್ಷಿಣ ಕರ್ನಾಟಕಕ್ಕೆ ಅದು ಏನು ಶಾಪ ಇದೆಯೋ ಏನೋ ಗೊತ್ತಿಲ್ಲ, ಮಳೆನೇ ಬಂದಿಲ್ಲ ಈ ಸಲ. ಉತ್ತರ ಭಾರತದಲ್ಲಿ ಸಾಕಷ್ಟು ಮಳೆಯಾಗಿದೆ, ಪ್ರವಾಹ ಕೊಚ್ಕೊಂಡು ಹೋಗಬೇಕು ಪ್ರವಾಹ, ಅಷ್ಟರ ಮಟ್ಟಿಗೆ ಗುಜರಾತ್ ಭಾಗದಲ್ಲೆಲ್ಲ ಸಾಕಷ್ಟು ಮಳೆ ಆಯಿತು. ಇಷ್ಟೆಲ್ಲ ಗೊತ್ತಿದ್ದು ನಮ್ಮ ನೆರೆಯ ರಾಜ್ಯ ತಮಿಳುನಾಡವರು ಯಾಕೆ ಇಷ್ಟೊಂದು ಹಠಕ್ಕೆ ಬಿದ್ದಿದೆ, ಇಷ್ಟೊಂದು ಜಿದ್ದಾಜಿದ್ದಿಗೆ ಯಾಕೆ ಬಿದ್ದಿದೆ, ಅವರಿಗೇನಷ್ಟು ಗೊತ್ತಾಗಲ್ವಾ ಈ ಥರ, ಇದು ರೈತರ ಪ್ರಶ್ನೆ ಆಗಿದೆ. ಓಕೆ, ಅವರಿಗೇನೋ ಗೊತ್ತಾಗಲ್ಲ, ಇಲ್ಲಿ ಈ ಕಾವೇರಿ ನೀರು ಒಂದು ನಿಯಂತ್ರಣ ಸಮಿತಿಯವರು ಇದ್ದಾರಲ್ಲ ಇವ್ರಿಗೆ ಗೊತ್ತಾಗಲ್ವಾ. ಹಾಗಾಗಿ ಜುಲೈ 31ನೇ ತಾರೀಕು ಒಂದು ಉಗ್ರ ಹೋರಾಟ ಮಾಡ್ತೀವಿ ಅಂತ ಮಂಡ್ಯ ಭಾಗದ ಅಶ್ವಥ್ ನಾರಾಯಣ್ ಈಗ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೋಡೋಣ. ಇವರು ಲೈವ್ ಆಗಿಡ್ಲಿಕ್ಕೆ ಎಷ್ಟು ಬಿಡಬೇಕು, ಕುಡಿಯೋ ನೀರಿಗೆ ಎಷ್ಟಿದೆ ಮತ್ತು ಸ್ಟ್ಯಾಂಡಿಂಗ್ ಕ್ರಾಪ್ಗೆ ಎಷ್ಟು ಬೆಳೆಗೆ ನೀರನ್ನು ಕೊಡಬೇಕು ಅನ್ನುವಂಥದ್ದನ್ನ ಮಂದಟ್ ಮಾಡಿಕೊಡೋದ್ರಲ್ಲಿ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ. ತಮಿಳುನಾಡಿಗೆ ಇವತ್ತು ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಇವತ್ತು ನಿನ್ನೆ ಏನು ಆದೇಶ ಮಾಡಿದೆ. ಈ ಹಿಂದೆ ಕಳೆದ 8-10 ದಿನಗಳ ಹಿಂದೆ ಪ್ರತಿನಿತ್ಯ 800 ಕ್ಯೂಸೆಕ್ಸ್ 1000 ಕ್ಯೂಸೆಕ್ಸ್ ನೀರು ಎಲ್ಲ ಬಿಟ್ಟರು. ಮತ್ತೆ ಆಗಿದ್ಮೇಲೆ ಯಾವ ಆದೇಶ ಆಗಿತ್ತು ಅವಾಗ ನೀರು ಬಿಡಬೇಕಾದ್ರೆ? ಇವತ್ತು ಮಂಡ್ಯದ ರೈತನಿಗೆ, ರಾಜ್ಯದ ರೈತರಿಗೆ ನೀವು ಡ್ಯಾಮ್ಗಳಲ್ಲಿ ನೀರೆಲ್ಲ ಬಿತ್ತನೆ ಮಾಡಬೇಡಿ, ನಾಟಿ ಮಾಡಬೇಡಿ, ನೀರಿನ ಲಭ್ಯತೆ ಇಲ್ಲ ಅನ್ನತಕ್ಕಂಥದ್ದನ್ನು ನಮ್ಮ ರೈತರಿಗೆ ಹೇಳ್ತೀರಾ? ತಮಿಳುನಾಡಿನ ರೈತರ ಹಿತವನ್ನು ನೋಡಬೇಕು. ಸುಪ್ರೀಂ ಕೋರ್ಟಿನ ಆದೇಶ, ಟ್ರಿಬ್ಯುನಲ್ಲಿನ ಆದೇಶ ಇದೆ, ಅಲ್ಲಿ ರೈತರಿಗೆ ನೀರು ಕೊಡಬೇಕು ಅನ್ನತಕ್ಕಂಥದ್ದನ್ನು ನಿಮ್ಮ ಮನಸ್ಸಲ್ಲಿದೆ ಅಂದರೆ ರಾಜ್ಯದ ರೈತನ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಇವತ್ತು ಯೋಚನೆ ಮಾಡಿಲ್ಲ. ಮತ್ತೆ ಬಹಳ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇವತ್ತಿನ್ನೂ ನೀರಾವರಿ ಸಚಿವರಿಗೆ ಇಷ್ಟೇ ಇಲ್ಲದಿರೋ ಖಾತೆ ಕೊಟ್ಟಿದ್ದಾರೆ. ಅವ್ರಿಗೆ ಆ ಖಾತೆ ಬಗ್ಗೆ ಇನ್ನೂ ಮಂದಟ್ಟಾಗೇ ಇಲ್ಲ. ಅವ್ರಿಗೆ ಇನ್ನೂ ಮಂದಟ್ಟಾಗಿಲ್ಲ. CWRC ನಿನ್ನೆ ಆದೇಶ ಮಾಡಿದೆ. ಇದಕ್ಕೆ ನಾವು ಎಲ್ಲೋ ಹೋಗ್ಬೇಕು, ಫರ್ದರ್ ಏನು ಅಪೀಲ್ ಮಾಡ್ಕೋಬೇಕು ಅನ್ನುವಂಥದ್ದು ಗೊತ್ತು. ಮುಖ್ಯಮಂತ್ರಿನ ಕೇಳಿ ಮಾಡ್ತೀವಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳನ್ನ ಕೇಳಿ ನಾವು ಮಾಡ್ತೀವಿ ಅಂತ ಕೇಳ್ತಾರೆ. ಇನ್ಸ್ಟೆಂಟ್ ಆಗಿ ಇಮ್ಮಿಡಿಯೇಟ್ ಆಗಿ ಏನು ರಿಯಾಕ್ಟ್ ಮಾಡಬೇಕು, ಏನು ಮಾಹಿತಿಗಳನ್ನು ನಾವು CWRC